ಗಾನವನ್ನು ನಿಲ್ಲಿಸಿದ ಗಾನಕೋಗಿಲೆಯ ಅಸ್ಥಿ ವಿಸರ್ಜನೆಯಾಗಿದೆ. ದಕ್ಷಿಣದ ಗಾನಕೋಗಿಲೆ ಅಂತಲೇ ಪ್ರಸಿದ್ಧಿ ಪಡೆದಂಥ, ಜೊತೆಗೆ ಸ್ವರ ಸರಸ್ವತಿ ಅಂತ ಆ ಒಂದು ಖ್ಯಾತಿಯನ್ನು, ಹೆಗ್ಗಳಿಕೆಯನ್ನು ಪಡೆದಂಥ ಎಸ್ ಜಾನಕಿ ಅಮ್ಮ ಅವರು ಮೊನ್ನೆ ನಮನ ಆಗಲಿದ್ರು. ಇವತ್ತು ಅವರ ಅಸ್ಥಿ ವಿಸರ್ಜನಾ ಕಾರ್ಯ ನಡೀತಾ ಇದೆ. ಅದರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಕಾವೇರಿ ನದಿಯಲ್ಲಿ ಅವರ ಮೊಮ್ಮಗಳು ಅಸ್ಥಿಯನ್ನು ವಿಸರ್ಜಿಸಿದ್ದಾರೆ. ಕಾವೇರಿ ನದಿಯ ಗೋಸಾಯಿ ಘಾಟ್ನಲ್ಲಿ ನಡೆದಿರುವಂಥ ಒಂದು ಕೈಂಕರ್ಯ ಇದು, ಒಂದು ಕಾರ್ಯಕ್ರಮ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ ಇದು. ಅವರ ಮೊಮ್ಮಗಳು ಅಪ್ಸರಾ ಅವರು ಈ ವಿಧಾನವನ್ನು ಹಾಗೂ ಪೂಜೆಯನ್ನು ನೆರವೇರಿಸಿದ್ದಾರೆ. ವೈದಿಕ ರಮೇಶ್ ಶರ್ಮಾ ಅವರ ನೇತೃತ್ವದಲ್ಲಿ ಒಂದು ಪೂಜಾ ಕೈಂಕರ್ಯ ನಡೆದಿದೆ, ಪೂಜಾ ಕಾರ್ಯ ನಡೆದಿದೆ. ಹಾಗೂ ಕಾವೇರಿ ನದಿಯಲ್ಲಿ ಎಸ್ ಜಾನಕಿ ಅವರ ಅಸ್ಥಿ ವಿಸರ್ಜನೆಯಾಗಿದೆ. ಹಾಗೂ ಆ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲೇ ಇರಬೇಕು, ನನ್ನ ಕೊನೆಯ ದಿನಗಳು ಮೈಸೂರಿನಲ್ಲೇ ಇರಬೇಕು ಅಂತ ಹೇಳಿ ಅವರೇ ಆಯ್ಕೆ ಮಾಡಿದಂಥ ಒಂದು ಜಾಗ. ಆ್ಯಂಡ್ ನಿಜವಾಗ್ಲೂ ನಿನ್ನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾ ಇದ್ರು, ಇದು ನನಗೆ ತುಂಬ ಹೆಮ್ಮೆಯ ಒಂದು ವಿಷಯ. ನಮ್ಮ ಮೈಸೂರಿನಲ್ಲಿ ಅಂಥ ಗಾನ ಕೋಗಿಲೆ ಇರ್ತೀನಿ ಅಂತ ಬಯಸಿರುವಂಥದ್ದು. ಹಾಗೆ ಅವರಿಗೆ ತಕ್ಕನಾದಂಥ ಗೌರವವನ್ನು ಸರ್ಕಾರ ಸಲ್ಲಿಸುತ್ತೆ ಅಂತ ಕೂಡ ಹೇಳಿದರು. Sir, you please come here, sir. Facing this is south. So, Asmatu, Pitamahi, Shivatsagotri, Janaki Rani, Pretagi, Pretatra, Vinodati, Karanadinatu, Arabhya, Adya, Titiyehin, Sriranga Kshetre, Kaveri Tire, Krita, Sanchayana, Astinarayana, Puja, Anantaram, Kaveri Jale, Asti Visarjana, Karma Karishe, Yavatu, Asti, Manushyana, Ganga, Kaveryaha, Toyeshu, Tishtati, Tavatu, Varsha, Sahasrani, Brahmaloke, Vishnaloke, Rudraloke, Mahiyasi. We have performed all the puja here. After Varamshing, when one is in the stone. So that after completion of this program, we are begging the God, Lord, Vishnu, Shiva, Brahma. Send that Atma to Brahmaloka, Shivaloka, Vishnaloka. Just keep in your left shoulder. So in the Kalir Kumar. Easy. So just close your eyes, madam. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.